ಒಂದು ಪತ್ರಿಕೆ, ಕೇವಲ ಒಂದು ಪತ್ರಿಕೆ ಸಮಾಜದ ಕರಾಳ ಪದ್ಧತಿಗಳನ್ನ ಪ್ರಶ್ನಿಸಬಲ್ಲದ. ಒಂದು ಕಾಗದದ ಹಾಳೆ ನೊಂದವರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಬಲ್ಲದ. ಖಂಡಿತ ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದು ವಿಮುಕ್ತ ಧ್ವನಿ ಪತ್ರಿಕೆ. ವರ್ಷಗಟ್ಟಲೆ ಕತ್ತಲ ಕೋಣೆಯಲ್ಲಿ ದೇವದಾಸಿ ಪದ್ಧತಿ ಎಂಬ ಸಂಕೋಲೆಯಲ್ಲಿ ನರಳುತ್ತಿದ್ದ ಸಾವಿರಾರು ತಾಯಂದಿರ ನೋವಿಗೆ ಅಕ್ಷರ ರೂಪದಲ್ಲಿ ಸಿಕ್ಕಿರುವ ಅತಿ ದೊಡ್ಡ ಅಸ್ತ್ರವೇ ಈ ಪತ್ರಿಕೆ. ಕಳೆದ 1.5 ವರ್ಷಗಳಿಂದ ಇದು ಕೇವಲ ಸುದ್ದಿಗಳನ್ನ ಮಾತ್ರ ಪ್ರಕಟಿಸ್ತಾ ಇಲ್ಲ, ಅಕ್ಷರಗಳ ಮೂಲಕ ನೊಂದವರ ಬದುಕಿಗೆ ಬೆಳಕು ನೀಡ್ತಾ ಇದೆ. ಸಮಾಜದ ಮೂಲೆಗೆ ತಳ್ಳಲ್ಪಟ್ಟವರ ಎದೆಯ ಧ್ವನಿಯಾಗಿ ಗರ್ಜಿಸುತ್ತಿದೆ. ಗೆಳೆಯ ಜಿ.ಎಸ್. ಶರಣು ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪತ್ರಿಕೆ 1.5 ವರ್ಷಗಳನ್ನ ಪೂರೈಸಿ ತನ್ನ ಹೋರಾಟವನ್ನು ಅಚಲವಾಗಿ ಮುಂದುವರಿಸ್ತಾ ಇದೆ. ಪತ್ರಿಕೆಯ ಈ ದಿಟ್ಟ ಪ್ರಯತ್ನವನ್ನ ಮೆಚ್ಚಲೇಬೇಕು. ದೇವದಾಸಿ ಮುಕ್ತ ಸಮಾಜಕ್ಕಾಗಿ ವಿಮುಕ್ತ ಧ್ವನಿ ಮಾತ್ರವಲ್ಲ, ನಾವೆಲ್ಲರೂ ಜೊತೆಯಾಗಿ ಹೋರಾಟ ನಡೆಸೋಣ. ಧನ್ಯವಾದ.